ಸೊ ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ದಿನ ಆದ್ಮೇಲೆ ಒಂದು ಉತ್ತಮ ಸಿನಿಮಾ ನೋಡಿದೆ ಅನ್ನುವಂಥ ಖುಷಿ ನನಗೆ ಇವತ್ತಿದೆ. ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈ ಸಿನಿಮಾದ ಟೈಟಲೇ ತುಂಬಾ ಕ್ರೇಜಿ ಆಗಿದೆ. ಫೋಟೋ ಕ್ಲಿಕ್ ಮಾಡೋದು ನೋಡಿರ್ತೀರಾ. ಫೋಟೋ ಅನ್ನುವಂಥ ಸಿನಿಮಾ ನಾನು ಮೊದಲ ಬಾರಿ ಕೇಳ್ತಾ ಇರೋದು. ಸೊ ಈ ಸಿನಿಮಾ ಎಷ್ಟೊಂದು ಫಿಲ್ಮ್ ಫೆಸ್ಟಿವಲ್ಸ್ಗೆಲ್ಲ ಟ್ರಾವೆಲ್ ಆಗಿತ್ತು, ಬಟ್ ಕೆಲವು ಸತಿ ಅದು ಮಿಸ್ ಆಗ್ತಾ ಇತ್ತು ಯಾವಾಗಲೂ. ಬಟ್ ಈ ಬಾರಿ ಥಿಯೇಟರ್ ರಿಲೀಸ್ ಆದ್ಮೇಲೆ ಇನಿಷಿಯಲ್ ಶೋ ನೋಡುವಂತ ಅವಕಾಶ ನಂಗೆ ಸಿಕ್ತು. ಸೊ ಈ ಸಿನಿಮಾನ ನಿರ್ದೇಶನ ಮಾಡಿರುವಂಥದ್ದು ಉತ್ಸವ್ ಗೊಂದ್ವಾರ್ ಅನ್ನುವಂಥ ವ್ಯಕ್ತಿ. ಉತ್ತಮವಾದಂಥ ಒಂದು ನಿರ್ದೇಶನ ಜೊತೆಗೆ ಅವರ ರೈಟಿಂಗ್, ಪ್ರೊಡಕ್ಷನ್ ಮೂರನ್ನು ಅವರೇ ಮಾಡಿದ್ದಾರೆ. ಒಂಥರ ವಿಭಿನ್ನವಾದಂಥ ಕಾನ್ಸೆಪ್ಟ್ ಇರುವಂತಹ ಸಿನಿಮಾ ಅಂತ ಹೇಳ್ಬೋದು. ಎಂಟೈರ್ ಸ್ಟೋರಿ ಅನ್ನುವಂಥದ್ದು ಒಬ್ಬ ಬಾಲಕನ ಮೇಲೆ ನಿಂತಿದೆ. ಸೊ ಮೈನ್ ಆಗಿ ಆ ಬಾಲಕನ ಪಾತ್ರ ಮಾಡಿರೋದು ವೀರೇಶ್ ಗೊಂದ್ವಾರ್ ಅಂತ. ಅವರು ದುರ್ಗಾ ಅನ್ನುವಂಥ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ದುರ್ಗ್ಯ ಅಂತ ಹೇಳ್ತಾರೆ. ಸೊ ಜೊತೆಗೆ ಅವರ ತಂದೆಯ ಪಾತ್ರದಲ್ಲಿ ಮಹಾದೇವ್ ಹಡಪಾಡ್ ಅವರು ಕಾಣಿಸ್ಕೊಂತಾರೆ. ತಾಯಿಯ ಪಾತ್ರದಲ್ಲಿ ಸಂಧ್ಯಾ ಅರಕೆರೆ ಅವರು ಕಾಣಿಸ್ಕೊಂತಾರೆ. ಜೊತೆಗೆ ಒಂದು ಮಾವನ ಪಾತ್ರದಲ್ಲಿ ಜಹಾಂಗೀರ್ ಅವರು ನಿಮಗೆ ಕಾಣಿಸ್ಕೊಂತಾರೆ. ಸೊ ಈ ಸಿನಿಮಾ ಒಂದು ರೂಟ್ ವ್ಯಾಲ್ಯೂ ಬಹಳ ಚೆನ್ನಾಗಿದೆ. ಅದ್ಭುತವಾದಂತ ಒಂದು ಕಾನ್ಸೆಪ್ಚುಲೈಸೇಷನ್ ಇಟ್ಕೊಂಡು ಈ ಸಿನಿಮಾವನ್ನ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದ್ದಂತೆ ಯಾವಾಗ ಲಾಕ್ಡೌನ್ ಅನ್ನುವಂಥದ್ದು ಡಿಕ್ಲೇರ್ ಆಗುತ್ತೆ, ನರೇಂದ್ರ ಮೋದಿಯವರು ಮಧ್ಯ ರಾತ್ರಿಯಿಂದ ಶುರುವಾಗುತ್ತೆ ಲಾಕ್ಡೌನ್ ಅನ್ನುವಂಥದ್ದು ಯಾವಾಗ ಅನೌನ್ಸ್ ಮಾಡ್ತಾರೆ, ಆ ಒಂದು ಅನೌನ್ಸ್ಮೆಂಟ್ ಆದಾಗ ಎಷ್ಟೋ ಊರ್ ಕಡೆ ಇರುವಂತ ಜನ ಸಿಟಿಗೆ ಬಂದಿರ್ತಾರೆ. ಬಟ್ ಈ ಸಿಟಿಗೆ ಬಂದಿರುವಂತ ಕಾರಣ, ಒಂದು ಮಗು ಅಲ್ಲಿಗೆ ಬಂದಾಗ ಅದರ ಒಂದು ಚಿಕ್ಕ ಕನಸು, ನಾನು ವಿಧಾನಸೌಧದ ಮುಂದೆ ಒಂದು ಫೋಟೋ ತೆಕ್ಕೋಬೇಕನ್ನುವಂತ ಒಂದು ಕನಸಿನಿಂದ ಅಲ್ಲಿಗೆ ಬಂದು, ಆ ಕನಸು ನನಸಾಗದೆ ಲಾಕ್ಡೌನ್ ಇಂದ ರಿಟರ್ನ್ ವಾಪಸ್ ಬರುವಂತ ಪರಿಸ್ಥಿತಿ ಬಂದು, ಆ ಜರ್ನಿ ಹೆಂಗಿರುತ್ತೆ, ವಾಪಸ್ ಬಂದು ಅಪ್ಪ ಮಗ ಇಬ್ರು ತಲುಪ್ತಾರ ಅಥವಾ ಒಬ್ರೇ ತಲುಪ್ತಾರ, ಒಬ್ರೇ ತಲುಪಿದ್ರೆ ಯಾಕೆ ಒಬ್ರೇ ತಲುಪ್ತಾರೆ, ಆ ಕೋವಿಡ್ ಅನ್ನುವಂತ ಒಂದು ವೇವ್ ಎಷ್ಟು ಕಷ್ಟನ ಕ್ರಿಯೇಟ್ ಮಾಡಿತ್ತು, ಜೊತೆಗೆ ಯಾವ ರೀತಿ ಹಳ್ಳಿ ಕಡೆ ಇರುವಂತ ಜನ ಸಿಟಿ ಕಡೆ ಇರುವಂತ ಜನ ಬರಬಾರ್ದು ಅನ್ನೋ ತರ ರಿಸ್ಟ್ರಿಕ್ಷನ್ಸ್ ಕೆಲವೊಮ್ಮೆ ಎಷ್ಟು ಮಾಡ್ತಿದ್ರು. ಈ ಎಲ್ಲ ವಿಚಾರಗಳನ್ನ ನಿಮಗೆ ಸಿನಿಮಾ ಬಹಳ ಚೆನ್ನಾಗಿ ಹೇಳುತ್ತೆ. ಜೊತೆಗೆ ಎಂಡಿಂಗ್ ಮೊಮೆಂಟ್ಸು, ಸಂಧ್ಯಾ ಅರಕೆರೆ ಅವರ ಒಂದು ಆಕ್ಟಿಂಗ್ ಅನ್ನ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಲೇಬೇಕು. ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಈವನ್ ತಂದೆ ಪಾತ್ರ ಮಾಡಿದಂತ ಮಹಾದೇವ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೀರೇಶ್ ಗೊಂದ್ವಾರ್ ಈ ಪುಟ್ಟ ಹುಡುಗ ಅಂತೂ ಅಮೇಝಿಂಗ್. ನಂಗಂತೂ ಈ ಸ್ಲಮ್ ಡಾಗ್ ಮಿಲೇನಿಯರ್ ಅಲ್ಲಿ ಒಬ್ಬ ಹುಡುಗ ಮಾಡಿದ್ನಲ್ಲ, ಆ ತರದ್ದು ಒಂದು ರೀಕ್ರಿಯೇಟ್ ಆಗುವಂತ ಒಂದು ಫೀಲಿಂಗ್ ಬಂತು. ಐ ಥಿಂಕ್ ಒಂದು ಒಳ್ಳೆಯ ಪ್ರಯತ್ನ ಉತ್ಸವ್ ಅವ್ರದ್ದು. ಐ ವಿಶ್ ಯು ಆಲ್ ದ ಬೆಸ್ಟ್ ಬ್ರದರ್. ಒಳ್ಳೇದಾಗ್ಲಿ. ಇದು ನನ್ನ ಈ ಸಿನಿಮಾದ ಬಗ್ಗೆ ರಿವ್ಯೂ ಆಗಿತ್ತು. ಯಾರಾದ್ರೂ ಥಿಯೇಟರ್ ಅಲ್ಲಿ ಇನ್ನೂ ಈ ಸಿನಿಮಾನ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಒಂದು ಈ ತರದ ಉದಯೋತ್ಮಕ ಡೈರೆಕ್ಟರ್ಗಳಿಗೆ ನೀವು ಸಪೋರ್ಟ್ ಮಾಡಿ. ಜೊತೆಗೆ ಒಂದು ಕ್ರಿಯೇಟಿವ್ ಸಿನಿಮಾಗಳಿಗೆ ದಯವಿಟ್ಟು ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ. ಸೊ ದಟ್ ನೀವು ಥಿಯೇಟರ್ ಅಲ್ಲಿ ಸಿನಿಮಾ ನೋಡೋದ್ರಿಂದ ಸಿನಿಮಾ ಥಿಯೇಟರ್ ಅಲ್ಲಿ ಉಳಿಯುತ್ತೆ ಅಂತ ಹೇಳ್ತಾ ಈ ರಿವ್ಯೂ ಅನ್ನ ಮುಗಿಸ್ತಾ ಇದ್ದೀನಿ. ರಿವ್ಯೂ ನೋಡೋದಕ್ಕೆ ಧನ್ಯವಾದ. ನಮಸ್ಕಾರ.